ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾಸ್ ಮಹಾರಾಜ ರವಿತೇಜ ಅವರ ಲೇಟೆಸ್ಟ್ ಸಿನಿಮಾ ಭರ್ತಾ ಮಹಾಶೈಲಕ್ಕೂ ವಿಜ್ಞಪ್ತಿ ಬಗ್ಗೆ ಮಾತಾಡೋಣ. ಈ ಸಿನಿಮಾ ಹೇಗಿದೆ, ರವಿತೇಜ ಅವರು ಮತ್ತೆ ಮ್ಯಾಜಿಕ್ ಮಾಡಿದ್ದಾರಾ? ಪೂರ್ತಿ ವಿಡಿಯೋ ನೋಡಿ. ಈ ಸಿನಿಮಾದ ಕಥೆ ರಾಮ್ ಸತ್ಯನಾರಾಯಣ ಸುತ್ತ ನಡೆಯುತ್ತೆ. ರಾಮ್ ಹೈದರಾಬಾದ್ನಲ್ಲಿ ಒಂದು ವೈನ್ ಶೋರೂಮ್ ನಡೆಸುತ್ತಾ ತನ್ನ ಹೆಂಡತಿ ಬಾಲಮಣಿ ಜೊತೆ ತುಂಬಾ ಖುಷಿಯಾಗಿ ಇರ್ತಾರೆ. ಆದರೆ ಒಂದು ಬಿಸ್ನೆಸ್ ಟ್ರಿಪ್ಗಾಗಿ ಸ್ಪೇನ್ಗೆ ಹೋದಾಗ ಇವರ ಲೈಫ್ ಚೇಂಜ್ ಆಗುತ್ತೆ. ಅಲ್ಲಿ ಮಾನಸ ಸಿಗ್ತಾರೆ. ಒಂದು ಸಣ್ಣ ತಪ್ಪಿನಿಂದಾಗಿ ರಾಮ್ ಮತ್ತು ಮಾನಸ ನಡುವೆ ಅಫೇರ್ ಶುರುವಾಗುತ್ತೆ. ರಾಮ್ ವಾಪಸ್ ಇಂಡಿಯಾಗೆ ಬಂದ್ಮೇಲೆ ಮಾನಸ ಕೂಡ ಹೈದರಾಬಾದ್ಗೆ ಬರ್ತಾರೆ. ಇತ್ತ ಹೆಂಡತಿ, ಅತ್ತ ಗರ್ಲ್ಫ್ರೆಂಡ್ ಇಬ್ಬರ ಮಧ್ಯೆ ಸಿಕ್ಕಿ ಹಾಕಿಕೊಂಡ ರಾಮ್ ಏನೆಲ್ಲ ಫಜೀತಿ ಪಡ್ತಾರೆ, ಸುಳ್ಳು ಹೇಳ್ತಾರೆ ಅನ್ನೋದೇ ಈ ಸಿನಿಮಾದ ಫನ್ನಿ ಸ್ಟೋರಿ. ಪ್ಲಸ್ ಪಾಯಿಂಟ್ಸ್: ರವಿತೇಜ ಅವರ ಎನರ್ಜಿ ಈ ಸಿನಿಮಾದ ದೊಡ್ಡ ಶಕ್ತಿ. ಅವರು ಸುಳ್ಳು ಹೇಳುವಾಗ ಕೊಡುವ ಎಕ್ಸ್ಪ್ರೆಷನ್ಸ್ಗೆ ನೀವು ಖಂಡಿತ ನಗ್ತೀರಾ. ಸಿನಿಮಾದಲ್ಲಿ ಸತ್ಯ, ಸುನಿಲ್ ಮತ್ತು ವೆನ್ನೆಲಾ ಕಿಶೋರ್ ಅವರ ಒಂದು ದೊಡ್ಡ ಟೀಮ್ ಇದೆ. ಅವರ ಕಾಮಿಡಿ ಸೀನ್ಗಳು ತುಂಬ ಚೆನ್ನಾಗಿ ಮೂಡಿಬಂದಿವೆ. ಆಶಿಕಾ ಅವರು ಸ್ಕ್ರೀನ್ ಮೇಲೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ ಮತ್ತು ಅವರ ನಟನೆ ಕೂಡ ಇಷ್ಟ ಆಗುತ್ತೆ. ಸ್ಪೇನ್ನಲ್ಲಿ ಶೂಟ್ ಮಾಡಿರೋ ದೃಶ್ಯಗಳು ಮತ್ತು ಭೀಮ್ಸ್ ಅವರ ಮ್ಯೂಸಿಕ್ ಸಿನಿಮಾಗೆ ರಿಚ್ ಲುಕ್ ಕೊಟ್ಟಿದೆ. ಮೈನಸ್ ಪಾಯಿಂಟ್ಸ್: ಇಬ್ಬಲು ಹೆಂಡಿರ ಮುದ್ದಿನ ಪೊಲೀಸ್ ಅಥವಾ ಈ ತರಹದ ಕಥೆಗಳನ್ನ ನಾವು ಮೊದಲೇ ನೋಡಿದ್ದೀವಿ. ಹಾಗಾಗಿ ಕಥೆಯಲ್ಲಿ ಹೊಸತನ ಅಷ್ಟಾಗಿ ಇಲ್ಲ. ಸಿನಿಮಾದ ಮೊದಲ ಭಾಗ ತುಂಬ ವೇಗವಾಗಿ ನಗ್ಸುತ್ತಾ ಹೋಗುತ್ತೆ, ಆದರೆ ಎರಡನೇ ಭಾಗದಲ್ಲಿ ಸ್ವಲ್ಪ ಇಮೋಷನಲ್ ಡ್ರಾಮಾ ಜಾಸ್ತಿಯಾಯಿತು ಅನ್ಸುತ್ತೆ. ಅಂತ್ಯದಲ್ಲಿ ಎಲ್ಲವೂ ತುಂಬ ಸುಲಭವಾಗಿ ಮುಗಿದು ಹೋಗುತ್ತೆ. ಇನ್ನು ಸ್ವಲ್ಪ ಚೆನ್ನಾಗಿ ಮಾಡಬಹುದಿತ್ತು. ನೀವು ರವಿತೇಜ ಫ್ಯಾನ್ ಆಗಿದ್ರೆ ಮಿಸ್ ಮಾಡಲೇಬೇಡಿ. ನಿಮಗೆ ಈ ಸಿನಿಮಾ ಬಗ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.